ಹಲೋ ಫ್ರೆಂಡ್ಸ್, ನಮಸ್ಕಾರ. ಇವತ್ತು ರಾಜಸ್ಥಾನದ ಪಿಂಕ್ ಸಿಟಿ ಜೈಪುರದಲ್ಲಿ ಇರುವಂತಹ ಅಂಬರ್ ಪ್ಯಾಲೇಸ್ಗೆ ಹೋಗ್ತಾ ಇದ್ದೀವಿ. ನಾವು ಆಟೋ ತಗೊಂಡ್ವಿ. ಏನಕ್ಕಂದ್ರೆ ಕಾರಲ್ಲಿ ಅಥವಾ ಟ್ಯಾಕ್ಸಿನಲ್ಲಿ ಹೋದ್ರೆ ನಮಗೆ ಹೊರಗಿನ ಸುಂದರ ಪರಿಸರ ಎಲ್ಲ ನೋಡಕ್ ಸಿಗಲ್ಲ ಅಂತ. ಬನ್ನಿ ಹೋಗೋಣ, ಅಲ್ಲಿ ಇರುವಂತ ಸುಂದರ ಪರಿಸರ ಎಲ್ಲ ನೋಡೋಣ. ಇದು ಭಾರತದ ಅತ್ಯಂತ ಸುಂದರವಾದ ಒಂದು ಪ್ಲೇಸ್ ಅಂತ ಹೇಳ್ಬೋದು. ಹಾಗೆಯೇ ವರ್ಲ್ಡ್ ಹೆರಿಟೇಜ್ ಸೆಂಟರ್ ಕೂಡ ಹೌದು ಇದು. ಹಾಗೆ ಸಾಕಷ್ಟು ಮೂವೀಸು ಇಲ್ಲಿ ಶೂಟ್ ಆಗಿದೆ. ಉದಾಹರಣೆಗೆ ಜೋಧಾ ಅಕ್ಬರ್ ಇರ್ಬೋದು, ಖೂಬ್ಸೂರತ್ ಇರ್ಬೋದು, ಸಲ್ಮಾನ್ ಖಾನ್ನ ವೀರ್ ಅಂತ ಮೂವಿ ಇರ್ಬೋದು. ಇಲ್ಲಿ ಲೊಕೇಶನ್ನು, ಸೀನ್ರಿ ಎಲ್ಲ ತುಂಬಾ ಚೆನ್ನಾಗಿದೆ. ಬನ್ನಿ ಅದನ್ನ ನೋಡೋಣ. ನೋಡಿ, ದೂರದಿಂದನೇ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನಾವು ಬಂದ್ವಿ, ಅಲ್ಲಿಗೆ ರೀಚ್ ಆದ್ವಿ. ಸೊ ಇಲ್ಲಿಂದ ಎಂಟ್ರೆನ್ಸ್ ಇದೆ ಈಗ. ಬನ್ನಿ ಈಗ ಮೇಲೆ ಹತ್ತೋಗೋಣ. ಇದು ತುಂಬಾ ಎತ್ತರವಾಗಿದೆ. ವಯಸ್ಸಾದವರು ಮಕ್ಳಿಗೆ ಸ್ವಲ್ಪ ಕಷ್ಟ ಆಗತ್ತೆ. ಹಾಗಾಗಿ ಅಲ್ಲಿ ವೆಹಿಕಲ್ಸ್ ಅನ್ನ ತಗೊಂಡು ಹೋಗ್ಬೋದು. ಅಲ್ಲಿ ಕಾಣಿಸ್ತಾ ಇರೋದು ಜೈಗಢ್ ಫೋರ್ಟ್ ಅಂತ. ಇಲ್ಲಿಂದ ಸುರಂಗ ಮಾರ್ಗ ಇದೆ. ಅಲ್ಲಿ ಸೈನಿಕರ ತರಬೇತಿಗೆ ಮತ್ತೆ ಉಗ್ರಾಣ ಎಲ್ಲ ಇತ್ತು, ಶಸ್ತ್ರಾಸ್ತ್ರಗಳನ್ನ ಇದು ಮಾಡಕ್ಕೆ ಅಂತ. ಸೊ ಸುಮಾರು ಒಂದು 2 ಕಿಲೋಮೀಟರ್ ಈ ಅಂಬರ್ ಪ್ಯಾಲೇಸ್ ಇಂದ ಅಲ್ಲಿಗೆ ಸುರಂಗ ಮಾರ್ಗ ಇದೆ. ಇಲ್ಲಿ ಪ್ರಮುಖವಾಗಿ ಫೋಕ್ ಇನ್ಸ್ಟ್ರೂಮೆಂಟ್
ಮ್ಯೂಸಿಕ್ ಅಂತ ಬಂದಾಗ ರಾವಣ್ ಹತ ಅಂತಿದೆ. ಇದು ಜೈಪುರ್, ಉದಯ್ಪುರ್ ಇಲ್ಲೆಲ್ಲ ತುಂಬ ಫೇಮಸ್ ಆಗಿರೋವಂಥದ್ದು. ಅದು ತುಂಬ ಮೆಲೋಡಿಯಸ್ ಆಗಿರುತ್ತೆ. ಸೊ ಇಲ್ಲಿ ಅದು ಫೇಮಸ್ ಒಂದು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಅಂತ ಹೇಳ್ಬೋದು. ಈ ರಾವಣ್ ಹತ ಅನ್ನೋ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟು ರಾವಣ ಶಿವನನ್ನ ಪ್ರಸನ್ನ ಮಾಡಲಿಕ್ಕೆ ಬಳಸ್ತಾ ಇದ್ದ ಅಂತ ಹೇಳ್ತಾರೆ. ಹಾಗಾಗಿ ಅದಕ್ಕೆ ರಾವಣ ಹತ ಅಂತ, ಅದು ರಾವಣನ ಹಸ್ತ ಅಥವಾ ರಾವಣನ ಕೈ ಅನ್ನೋ ಅರ್ಥದಲ್ಲಿ ಇದಕ್ಕೆ ಹೇಳ್ತಾರೆ. ಸಾಕಷ್ಟು ಕಡೆ ನಾವು ಬೇರೆ ಬೇರೆ ಜೈಪುರದ ಬೇರೆ ಬೇರೆ ಭಾಗಗಳಲ್ಲಿ ಈ ಮ್ಯೂಸಿಕ್ ಇನ್ಸ್ಟ್ರೂಮೆಂಟನ್ನು ಬಾರಿಸೋದನ್ನ ನೋಡಿದ್ದೀವಿ ನಾವು. ತುಂಬ ಚೆನ್ನಾಗಿರುತ್ತೆ, ಮೆಲೋಡಿಯಸ್ ಆಗಿರುತ್ತೆ ಇದು. ಕೋಟೆ ಹತ್ಕೊಂಡು ನಾವು ಮೇಲೆ ಇಲ್ಲಿ ಪ್ಯಾಲೇಸಿಗೆ ಬಂದಿದ್ದೀವಿ. ಇಲ್ಲಿ ಎಂಟ್ರೆನ್ಸ್ ಫೀಸ್ ಇರುತ್ತೆ, ಒಬ್ಬರಿಗೆ 102 ರೂಪಾಯಿ ಇರುತ್ತೆ. ಹಾಗೆ ನಾವು ಗೈಡ್ ಕೂಡ ತಗೋಬಹುದು, ಗವರ್ಮೆಂಟ್ ಗೈಡ್ ಇರ್ತಾರೆ. ಸೊ ಅವ್ರಿಗೂ 800ರಿಂದ 1000 ರೂಪಾಯಿ ಆಗುತ್ತೆ. ಗೈಡ್ ತಗೊಂಡ್ರೆ ಒಳ್ಳೆಯದು. ಅರಮನೆಯ ಒಳಗಿನ ಮಾಹಿತಿಯನ್ನ ನಾವು ಗೈಡ್ ಮೂಲಕ ನಮ್ಮ ಪಾರ್ಟ್ 2 ವಿಡಿಯೋ ಏನಿದೆ ಅದರಲ್ಲಿ ನೋಡಿ ನೀವು ಎಂಜಾಯ್ ಮಾಡಬಹುದು.